ಧಾರವಾಡದಲ್ಲಿ ರಕ್ತ ಸಂಬಂಧಕ್ಕೆ ಬೆಲೆಯೇ ಇಲ್ಲದಂತಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಜನ್ಮದಾತ ಒಡ ಹುಟ್ಟಿದವನನ್ನೇ ತಮ್ಮ ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಧಾರವಾಡ ತಾಲೂಕಿನ ಕರಡಿಗುಡ್ಡ ಗ್ರಾಮದಲ್ಲಿ ನಡೆದಿದೆ. ಮನೆಗೆ ಹೋಗುವ ದಾರಿ ವಿಚಾರಕ್ಕೆ ಶುರುವಾದ ಜಗಳ ಕೊನೆಯಲ್ಲಿ ಅಣ್ಣನ ಹೆಣ ಬೀಳುವಲ್ಲಿ ಅಂತ್ಯವಾಗಿದೆ. ಸದ್ಯ ಆರೋಪಿ ತಮ್ಮನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಹೌದು, ಕರಡಿಗುಡ್ಡ ಗ್ರಾಮದ ನಿವಾಸಿಗಳಾದ ಮಲ್ಲಯ್ಯ ಚಿಕ್ಕಮಠ ಹಾಗೂ ಶ್ರೀಕಾಂತ ಚಿಕ್ಕಮಠ ಇಬ್ಬರು ಸ್ವತಃ ಸಹೋದರರು. ಆದರೆ ಅವರಿಬ್ಬರ ಮಧ್ಯೆ ಮನೆಗೆ ಹೋಗುವ ದಾರಿ ವಿಚಾರವಾಗಿ ಕಳೆದ ಕೆಲವು ದಿನಗಳಿಂದ ಜಗಳ ನಡೆಯುತ್ತಿತ್ತು. ಎಂದಿನಂತೆ ನಿನ್ನೆಯೂ ಇದೇ ವಿಚಾರಕ್ಕೆ ಇಬ್ಬರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದಿದೆ. ಜಗಳ ವಿಕೋಪಕ್ಕೆ ತಿರುಗಿದಾಗ ಅಣ್ಣ ಮಲ್ಲಯ್ಯ ಚಾಕುವಿನಿಂದ ತಮ್ಮ ಶ್ರೀಕಾಂತ್ ಮೇಲೆ ದಾಳಿ ಮಾಡಲು ಮುಂದಾಗಿದ್ದಾನೆ. ಈ ವೇಳೆ ಕೋಪೋದ್ರಿಕ್ತನಾದ ತಮ್ಮ ಶ್ರೀಕಾಂತ ಅಣ್ಣನ ಕೈಯಲ್ಲಿದ್ದ ಚಾಕುವನ್ನೇ ಕಸಿದುಕೊಂಡು ಆತನ ಮೇಲೆಯೇ ಮನಸೋ ಇಚ್ಛೆ ತಿವಿದು ಪ್ರತಿ ದಾಳಿ ನಡೆಸಿದ್ದಾನೆ. ರಕ್ತದ ಮಡುವಿನಲ್ಲಿ ಬಿದ್ದ ಮಲ್ಲಯ್ಯನನ್ನ ತಕ್ಷಣ ಧಾರವಾಡ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಪರಿಸ್ಥಿತಿ ಗಂಭೀರವಾಗಿದ್ದರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ದುರದೃಷ್ಟವಶಾತ್ ಚಿಕಿತ್ಸೆ ಫಲಕಾರಿಯಾಗದೆ ಮಲ್ಲಯ್ಯ ಕಿಮ್ಸ್ನಲ್ಲಿ ಕೊನೆಯುಸಿರೆಳೆದಿದ್ದಾನೆ. ಇತ್ತ ಅಣ್ಣ ಸಾವನ್ನಪ್ಪುತ್ತಿದ್ದಂತೆ ಆರೋಪಿ ತಮ್ಮ ಶ್ರೀಕಾಂತ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಘಟನಾ ಸ್ಥಳಕ್ಕೆ ಧಾರವಾಡ ಎಸ್ಪಿ ಗುಂಜನ್ನಾರ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಧಾರವಾಡ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಹಂತಕ ತಮ್ಮನಿಗಾಗಿ ತೀವ್ರ ಹುಡುಕಾಟ ಆರಂಭಿಸಿದ್ದು, ಘಟನೆಗೆ ಸಂಬಂಧಿಸಿದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ನಾರ್ಯ ಅವರು ಸಂಪೂರ್ಣವಾದ ಮಾಹಿತಿಯನ್ನ ನೀಡಿದ್ದು, ಆರೋಪಿಯ ಪತ್ತೆಗಾಗಿ ಜಾಲ ಬೀಸಿದ್ದಾರೆ. ನೈಟ್ ಒಂದು ಮನೆಯಲ್ಲಿ ಅದರಲ್ಲಿ ಇರೋದು ಅಣ್ಣ ತಮ್ಮ ಮತ್ತೆ ತಾಯಿ. ಇದರಲ್ಲಿ ಅಣ್ಣ ಯಾರು ಮಲ್ಲಯ್ಯ ಚಿಕ್ಕಮಠ, ಅವರಿಗೆ ಅವನ ತಮ್ಮ ಶ್ರೀಕಾಂತ್ ಅವರು ಏನು ನೋಡ್ಕೊಂಡು ಕೊಲೆ ಮಾಡಿದ್ರು. ಇದರಲ್ಲಿ ಮತ್ತು ಚಾಕುನು ಯೂಸ್ ಆಗಿದೆ. ಮತ್ತೆ ಅಲ್ಲಿಂದ ಹಾಸ್ಪಿಟಲ್ ತನಕ ಬರೋದ್ ಕಾರಣ ಲೇಟ್ ಆಗಿ ಹೋಗೋದು. ಅದ ಕಾರಣ ಮಾಡೋದು. ಈಗ ಶ್ರೀಕಾಂತ್ ಚಿಕ್ಕಮಠ ಅವರು ತಮ್ಮ ಅವ್ರದ್ದು ಕರೆಕ್ಟೆಡ್ ಮನೆಯಲ್ಲಿ ಅಣ್ಣ ತಮ್ಮ ಮತ್ತೆ ತಾಯಿ ಇರ್ತಾರೆ, ನನ್ನ ಫ್ಯಾಮಿಲಿ ಇರ್ತಾರೆ. ಆ ಲೇಡಿ ಹಣದು ಏನ್ ಬಾಗಿಲು ಹಾಕಿಗೆ ಏನಾದ್ರು ಜಗಳ, ಆ ಜಗಳ ಇನ್ನೂ ಜಾಸ್ತಿ ಜೋರಾದ್ಮೇಲೆ